ಐಸ್ ಕ್ರೀಮ್ ಹೆಂಗಾಗೈತಿ? ಚೆನ್ನಾಗೈತಿ ಚಿನ್ನು? ಚೆನ್ನಾಗೈತಿ ಐಸ್ ಕ್ರೀಮು? ಐಸ್ ಕ್ರೀಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದರಲ್ಲೂ ಎಲ್ಲರಿಗೂ ಇಷ್ಟವಾಗುವಂಥ ಸ್ಪೆಷಲ್ಲಾಗಿ ಮಕ್ಕಳಿಗೆ ಇಷ್ಟವಾಗುವಂತಹ ಮಲೈ ಕುಲ್ಫಿ ರೆಸಿಪಿಯನ್ನು ನಾನಿವತ್ತು ಮಾಡ್ತಿದ್ದೀನಿ. ಮನೆಯಲ್ಲೇ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿರುವಂತಹ ಮಲೈ ಕುಲ್ಫಿ ಐಸ್ ಕ್ರೀಮನ್ನು ಇವತ್ತು ನಾನು ಮಾಡ್ತಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಕಟ್ ಮಾಡಿದ್ರೆ ಹಾಗೆ ಕ್ರೀಮಿ ಥರ ಬಂದಿದೆ. ಒಂದು ಸಲ ನೀವು ಟ್ರೈ ಮಾಡಲೇಬೇಕು, ತುಂಬಾ ರುಚಿಕರವಾಗಿರುತ್ತೆ. ಅದರಲ್ಲೂ ಈ ಬೇಸಿಗೆಯಲ್ಲಿ ಈ ಥರ ಐಸ್ ಕ್ರೀಮ್ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ನೋಡಿ ಯಾವ ಥರ ಬಂದಿದೆ ಅಂತ. ಕೇವಲ 2ರಿಂದ 3 ಐಟಮ್ಗಳನ್ನು ಬಳಸಿ ಈಸಿಯಾಗಿ ಈ ಕುಲ್ಫಿ ಐಸ್ ಕ್ರೀಮನ್ನು ಮಾಡ್ಕೋಬಹುದು. ನಾನು ಸುನೀತಾ, ಶ್ರೇಯಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಗಟ್ಟಿ ಹಾಲನ್ನು ತೆಗೆದುಕೊಳ್ತಾ ಇದ್ದೀನಿ. 1 ಲೀಟರ್ನಷ್ಟು ನಂದಿನಿ ಬ್ರ್ಯಾಂಡಿನ ಸಮೃದ್ಧಿ ಪ್ಯಾಕೆಟನ್ನು ತೆಗೆದುಕೊಳ್ತಾ ಇದ್ದೀನಿ. 1 ಲೀಟರ್ನಷ್ಟು ಕಟ್ ಮಾಡಿ ಒಂದು ಕಡಾಯಿಗೆ ಇವಾಗ ಹಾಕ್ತಿದ್ದೀನಿ. 29 ರೂಪಾಯಿಗೆ ಒಂದು ಪ್ಯಾಕೆಟು ಸಿಗುತ್ತೆ. ನಾನು ಇಲ್ಲಿ 2 ಪ್ಯಾಕೆಟನ್ನು ತೆಗೆದುಕೊಳ್ತಾ ಇದ್ದೀನಿ. ಇವಾಗ ನಾನು ಒಂದು ಕಡಾಯಿಗೆ 1 ಲೀಟರ್ನಷ್ಟು ಹಾಲನ್ನು ಹಾಕಿ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಈ ಥರ ನಾನು ಕೈಯಾಡಿಸ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ ನಾನು ಸಕ್ಕರೆಯನ್ನು ಇಲ್ಲಿ ಬಳಸ್ತಾ ಇಲ್ಲ. ಮಿಲ್ಕ್ ಪೌಡ್ರನ್ನು ಬಳಸದೆ ಈ ಕುಲ್ಫಿ ಐಸ್ ಕ್ರೀಮನ್ನು ಮಾಡ್ತಿದ್ದೀನಿ. ನೋಡಿ ಈ ಥರ ಬಿಸಿ ಆದಮೇಲೆ ಒಂದು ಬೌಲ್ಗೆ ನಾನು ಅದೇ ಸೌಟಲ್ಲಿ 4 ಸೌಟ್ನಷ್ಟು ಹಾಲನ್ನು ತೆಗಿತಾ ಇದ್ದೀನಿ. ಯಾಕಂದರೆ ನಾನು ಇದಕ್ಕೆ ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ. ಇದೇ ಬಿಸಿ ಹಾಲಿಗೆ ಒಂದು 30ರಷ್ಟು ಗೋಡಂಬಿಯನ್ನು ಇದಕ್ಕೆ ಬೌಲ್ಗೆ ಹಾಕಿ ಒಂದು 10ರಿಂದ 15 ನಿಮಿಷಗಳ ಕಾಲ ಒಂದು ಪ್ಲೇಟನ್ನು ಮುಚ್ಚಿ ಇವಾಗ ನೆನೆ ಹಾಕ್ತಿದ್ದೀನಿ. ಬಿಸಿ ಹಾಲಿಗೆ ಹಾಕಿದರೆ ಬೇಗ ನೆನೆಯುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಕ್ರೀಮಿಯಾಗಿ. ಹಾಗಾಗಿ ಒಂದು ಪ್ಲೇಟನ್ನು ನಾನು ಇವಾಗ ಮುಚ್ಚಿಡ್ತಾ ಇದ್ದೀನಿ. ಮತ್ತು ಇವಾಗ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಇದೇ ಹಾಲಿಗೆ ಹಾಕ್ತಿದ್ದೀನಿ. ನೋಡಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಈ ಥರ ಕೈಯಾಡಿಸ್ತಾ ಇರಬೇಕು. ಒಂದು 10ರಿಂದ 15 ನಿಮಿಷಗಳ ಕಾಲ ಈ ಥರ ಕೈಯಾಡಿಸ್ತಾ ಬಂದರೆ ಇದು ಗಟ್ಟಿಯಾಗುತ್ತಾ ಬರುತ್ತೆ ಹಾಲು. ಯಾವುದೇ ರೀತಿಯಾಗಿ ನಾನು ಇಲ್ಲಿ ನೀರನ್ನು ಮಿಕ್ಸ್ ಮಾಡ್ತಾ ಇಲ್ಲ. ಕೇವಲ ಹಾಲನ್ನು ಹಾಕಿ ನಾನು ಈ ಐಸ್ ಕ್ರೀಮನ್ನು ಮಾಡ್ತಿದ್ದೀನಿ. ನೋಡಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಈ ಥರ ಮಾಡ್ಕೋಬೇಕು. ನಾನಿಲ್ಲಿ ಸೆಫ್ರಾನನ್ನು ಬಳಸ್ತಾ ಇದ್ದೀನಿ. ಒಂದು 8ರಿಂದ 10 ಸೆಫ್ರಾನ್ ಅಂದರೆ ಕೇಸರಿಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ, ಘಮ ಕೂಡ ಚೆನ್ನಾಗಿ ಇರುತ್ತೆ. ಹಾಗಾಗಿ ನಾನಿಲ್ಲಿ ಕೇಸರಿಯನ್ನು ಬಳಸ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ ಫುಡ್ ಕಲರನ್ನು ಬಳಸ್ತಾ ಇಲ್ಲ. ಈಗಂತೂ ಬೇಸಿಗೆ ಕೂಲಾಗಿ ಏನಾದರೂ ತಿನ್ನಬೇಕಂತ ಅನಿಸುತ್ತೆ. ಈ ಥರ ಒಂದು ಸಲ ಮಾಡಿಕೊಡಿ ಮಕ್ಕಳಿಗೆ, ಭಾಳನೇ ರುಚಿಕರವಾಗಿ ಬರುತ್ತೆ. ನೋಡಿ ಇವಾಗ ಈ ಗೋಡಂಬಿ ಚೆನ್ನಾಗಿ ನೆನೆದಿದೆ. ಒಂದು 10ರಿಂದ 15 ನಿಮಿಷಗಳ ಕಾಲ ನೆನೆದಿದೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ನಾನು ಹಾಕ್ತಿದ್ದೀನಿ. ಈ ಹಾಲಿನ ಸಮೇತ ಈ ಗೋಡಂಬಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಾಗಿ ಪೇಸ್ಟ್ ಥರ ರುಬ್ಕೋಬೇಕು. ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಾಗ ಪೇಸ್ಟ್ ಥರ ರುಬ್ಬಿದೆ. ನೋಡಿ ಇವಾಗ ಇದನ್ನು ಕುದಿಯುವಂಥ ಹಾಲಿಗೆ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಮಾಡೋದಂತೂ ಬಹಳನೇ ಈಸಿ. ನೋಡಿ ಇದಕ್ಕೆ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕಲಸಿದರೆ ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ನಾನು ಮಿಕ್ಸಿ ಜಾರ್ಗೆ ಅದನ್ನು ತೊಳೆದು ಇದಕ್ಕೆ ಹಾಕ್ತಿದ್ದೀನಿ. ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಗೋಡಂಬಿ ಹಾಕಿದ ತಕ್ಷಣ. ನೋಡಿ ಈ ಥರ ನೊರೆ ಬಂದಿದೆ. ನೋಡಿ ಗೋಡಂಬಿ ಈ ಎಲ್ಲ ಐಟಮು ನಿಮ್ಮ ಮನೆಯಲ್ಲಿದ್ದರೆ ಇವಾಗಲೇ ಒಂದು ಸಲ ಟ್ರೈ ಮಾಡಿ ನೋಡಿ. ಕೇಸರಿ ಆಪ್ಷನಲ್ಲ, ನಿಮಗೆ ಬೇಕಾದರೆ ಹಾಕ್ಬೋದು, ಬೇಡವಾದರೆ ಬಿಡ್ಬೋದು. ಹಾಕಿದರೆ ಘಮ ಚೆನ್ನಾಗಿ ಬರುತ್ತೆ ಅಂತ ನಾನು ಹಾಕಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಮಾಡ್ಕೋಬೇಕು. ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ, ಗಟ್ಟಿಯಾಗಿದೆ. ನೋಡಿ ಕೈಯಲ್ಲಿ ನಾನು ಮಾಡಿ ತೋರಿಸ್ತಿದ್ದೀನಿ. ನೋಡಿ ಈ ಥರ ಕ್ರೀಮಿಯಾಗಿ ಬಂದಿದೆ ನೋಡಿ ಹಾಲೆಲ್ಲ. ಇವಾಗ ಗ್ಯಾಸನ್ನು ಆಫ್ ಮಾಡಿ ಒಂದು 10ರಿಂದ 15 ನಿಮಿಷಗಳ ಕಾಲ ತಣ್ಣಗಾಗಲಿಕ್ಕೆ ಹಾಗೇ ಬಿಡಬೇಕು. ಈ ಥರ ಕೆನೆ ಎಲ್ಲ ಬರುತ್ತೆ ನೋಡಿ ತಣ್ಣಗಾದಮೇಲೆ. ಹಾಲು ಎಷ್ಟು ಗಟ್ಟಿಯಾಗಿದೆ ನೋಡಿ.
ಹಾಗೆ ಹಾಲಿನ ಪುಡಿಯಿಂದ ವೆನಿಲಾ ಐಸ್ ಕ್ರೀಮನ್ನು ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಕೋಬೋದು ಅಂತ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಐಸ್ ಕ್ರೀಮ್ ರೆಸಿಪಿ ಅಂತ ಇದೆ, ದಯವಿಟ್ಟು ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಬಾರಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ನಾನು ಹಾಕ್ತಿದ್ದೀನಿ. ನೋಡಿ ಎಷ್ಟೊಂದು ಗಟ್ಟಿಯಾಗಿ ಕ್ರೀಮಿಯಾಗಿ ಬಂದಿದೆ ಅಂತ. ಹಾಗೆ ಮಕ್ಕಳಿಗೆ ಇಷ್ಟವಾಗುವಂತಹ ಕಪ್ ಕೇಕ್ ರೆಸಿಪಿಯನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇವಾಗ ಒಂದು 200 ಗ್ರಾಮ್ನಷ್ಟು ಪುಡಿ ಬೆಲ್ಲವನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಇದು ಉಂಡೆ ಬೆಲ್ಲವನ್ನು ನಾನು ಪುಡಿ ಮಾಡಿ ಇದಕ್ಕೆ ಹಾಕ್ತಿದ್ದೀನಿ. ನಿಮಗೆ ರುಚಿಗೆ ಅನುಗುಣವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ನೀವು ಹಾಕ್ಕೋಬೋದು. ಇವಾಗ ನಾನು ರುಬ್ಕೊಂಬಂದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕ್ರೀಮಿಯಾಗಿ ಬಂದಿದೆ. ನಾನಿವಾಗ ಈ ಮೋಲ್ಡನ್ನು ತೆಗೆದುಕೊಂಡಿದ್ದೀನಿ. ಆನ್ಲೈನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಜಾನಲ್ಲಿ ಈ ಕುಲ್ಫಿ ಮೋಲ್ಡ್ ಸಿಗುತ್ತೆ. ನಾನು ಅದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಾನು ಈ ಮೋಲ್ಡ್ಗೆ ಇವಾಗ ಈ ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕುಲ್ಫಿ ಮೋಲ್ಡ್ ಇಲ್ಲವಾದರೆ ನಿಮ್ಮ ಮನೆಯಲ್ಲಿರುವಂತಹ ಸ್ಟೀಲ್ ಕಪ್ ಅಥವಾ ಗ್ಲಾಸಿನಲ್ಲಿ ಈ ಹಾಲನ್ನು ಹಾಕಿ ಅದರ ಮೇಲೆ ಒಂದು ಸಿಲ್ವರ್ ಪೇಪರನ್ನು ಮುಚ್ಚಿ ನೀವು ಐಸ್ ಕ್ರೀಮ್ ಕಡ್ಡಿಯನ್ನು ಇಟ್ಟರೆ ಫ್ರೀಝರಲ್ಲಿ ಇಡಬೇಕು. ಫ್ರೀಝರಲ್ಲಿ ಇಟ್ಟರೆ ಒಂದು 8 ರಿಂದ 10 ತಾಸಿನಲ್ಲಿ ನಿಮಗೆ ಐಸ್ ಕ್ರೀಮ್ ರೆಡಿಯಾಗುತ್ತೆ ನೋಡಿ. ನಾನಿವಾಗ ಇದನ್ನು ಕ್ಲೋಸ್ ಮಾಡಿ ಇವಾಗ ಇದರಲ್ಲಿ ಐಸ್ ಕ್ರೀಮ್ ಸ್ಟಿಕ್ಕನ್ನು ಇಡ್ತಾ ಇದ್ದೀನಿ. ಈ ಥರ ಒಂದು ಸಲ ಐಸ್ ಕ್ರೀಮ್ ಕುಲ್ಫಿ ಮೋಲ್ಡನ್ನು ತೆಗೆದುಕೊಂಡ್ರೆ ಪದೇ ಪದೇ ನೀವು ಮಾಡ್ಕೊಂಡು ತಿನ್ಬೋದು ನೋಡಿ. ನಾನು ಗ್ಲಾಸಲ್ಲಿ ಸಹಿತ ಹಾಕಿ ತೋರಿಸ್ತಾ ಇದ್ದೀನಿ. ಕುಲ್ಫಿ ಮೋಲ್ಡ್ ಇಲ್ಲವಾದರೆ ಈ ಥರ ನೀವು ಮಾಡ್ಕೋಬೋದು. ಈ ಥರ ಸಿಲ್ವರ್ ಪೇಪರ್ ಸಿಗುತ್ತೆ. ಅದರ ಮೇಲೆ ಈ ಥರ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ಒಂದು ಚಾಕುವಿನಿಂದ ಒಂದು ಹೋಲ್ ಮಾಡಿಕೊಂಡು ಐಸ್ ಕ್ರೀಮ್ ಸ್ಟಿಕ್ಕನ್ನು ಇದಕ್ಕೆ ಸೇರಿಸಿ ಫ್ರೀಝರಲ್ಲಿ ನಾನು ಇಡ್ತಾ ಇದ್ದೀನಿ. ಹೈ ಟೆಂಪ್ರೇಚರಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಹೈ ಟೆಂಪ್ರೇಚರಲ್ಲಿ ಮಾಡಿದರೆ 4 ರಿಂದ 5 ಅವರಲ್ಲಿ ನಿಮಗೆ ಐಸ್ ಕ್ರೀಮ್ ರೆಡಿಯಾಗುತ್ತೆ ನೋಡಿ. ಇವಾಗ ರೆಡಿಯಾಗಿದೆ, ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ಈ ಥರ ಮಾಡಿ ಓಪನ್ ಮಾಡಿದರೆ ನೋಡಿ ಯಾವ ಥರ ಕ್ರೀಮಿ ಥರ ಬಂದಿದೆ ನೋಡಿ. ಇವಾಗ ಗ್ಲಾಸಂದ ಸಹಿತ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಉತ್ತರ ಕರ್ನಾಟಕದ ಸಮ್ಮರ್ ಎಲ್ಲ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಸ್ಯಾಂಡ್ಗೆ ರೆಸಿಪಿ ಎಲ್ಲ ರೆಸಿಪಿಗಳನ್ನು ನೀವು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಸಲ ಟ್ರೈ ಮಾಡ್ತಿದ್ರಲ್ಲ, ಹೇಗಾಗಿದೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ. ಮಕ್ಕಳಿಗೆ ಈ ಥರ ಐಸ್ ಕ್ರೀಮ್ ಮಾಡಿಕೊಟ್ರೆ ಮನೆಯಲ್ಲಿ ಹೆಲ್ದಿಯಾಗಿರುವಂಥ ಕುಲ್ಫಿ ಐಸ್ ಕ್ರೀಮ್ ರೆಡಿಯಾಗುತ್ತೆ ನೋಡಿ. ಕ್ರೀಮ್ ಈ ಥರ ಬಂದಿದೆ. ನಿಮಗೆ ಈ ಕುಲ್ಫಿ ಐಸ್ ಕ್ರೀಮ್ ರೆಸಿಪಿ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಬೇಸಿಗೆಯಲ್ಲಿ ಈ ಥರ ಕುಲ್ಫಿ ಐಸ್ ಕ್ರೀಮನ್ನೊಮ್ಮೆ ಟ್ರೈ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು.